ರಾಮ್ಕಿ ಅವರಿಂದ ಮತ್ತೊಂದು ಹಾಸ್ಯಗೀತೆ. ಇಲ್ಲೆಲ್ಲರೂ ಸುಮಾರು ಜನ ಭೋಜನ ಪ್ರಿಯರಿದ್ದೀರಾ. ಅದರಲ್ಲೂ ನಮ್ಮ ಕರ್ನಾಟಕದ ಹೆಮ್ಮೆ ಬಿಸಿಬೇಳೆ ಬಾತ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಕರ್ನಾಟಕದ ಹೆಮ್ಮೆ ಬಿಸಿಬೇಳೆ ಬಾತ್, ಭೋಜನ ಕೂಟಕ್ಕೆ ಭೂಷಣ ಬಿಸಿಬೇಳೆ ಬಾತ್. ಎಲ್ಲ ಫಂಕ್ಷನ್ಗಳಲ್ಲೂ ಇರಲೇಬೇಕಾದ ಐಟಮ್ಮು ಬಿಸಿಬೇಳೆ ಬಾತ್. ಇವಾಗ ಹೊರಗಡೆ ಊಟದಲ್ಲೂ ಇದೆ ಬಿಸಿಬೇಳೆ ಬಾತು. ಸೊ ಈ ಹಾಡು ಕೇಳಾದ್ಮೇಲೆ ಹೊರಗಡೆ ಹೋಗಿ ಒಂದು ಪ್ಲೇಟ್ ಬಿಸಿಬೇಳೆ ಬಾರಿಸಿ. ಇದನ್ನು ಬರೆದಿರೋದು ಹಾಡ್ತಿರೋದು ರಾಮ್ಕಿ ಬೆಳ್ಳೂರು ಅಂದರೆ ನಾನೇ. ಇದು ಯಾವ ಧಾಟಿಲಿ ಅಂದರೆ ಈ ಅಶ್ವಮೇಧ ಫಿಲಮಲ್ಲಿ ರಾಜ್ಕುಮಾರ್ ಹೃದಯ ಸಮುದ್ರ ಕಲಕಿ ಅದಿದೆಯಲ್ಲ, ಅದೇ ಧಾಟಿಲಿ ಇದು ಬರೆದಿರೋದು. ಸೊ ಕೇಳಿ ಆನಂದಿಸಿ. ಇವಾಗ ಯೂಟ್ಯೂಬಲ್ಲೆಲ್ಲ ಸಿಕ್ಕಾಪಟ್ಟೆ ರೆಸಿಪಿಗಳೆಲ್ಲ ನೋಡಿಕೊಂಡು ಅಡುಗೆ ಮಾಡೋರು ಇದ್ದಾರೆ. ಬಟ್ ಆದರೂ ಈ ಕಾಲದಲ್ಲೂ ಸ್ವಲ್ಪ ಬುಕ್ ಇಟ್ಕೊಂಡು ಅಡುಗೆ ನೋಡಿಕೊಂಡು ಅಡುಗೆ ಪುಸ್ತಕ ಇಟ್ಕೊಂಡು ಬರೆಯೋರು ನೋಡಿಕೊಂಡು ಅಡುಗೆ ಮಾಡೋರು ಇದ್ದಾರೆ. ಆ ಥರ ಒಬ್ಬರು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆ ಥರ ಒಬ್ಬರು ಅಡುಗೆ ಪುಸ್ತಕ ಹಿಡ್ಕೊಂಡು ಬಿಸಿಬೇಳೆ ಕಲಿತಿದ್ದಾರೆ, ಮಾಡ್ತಿದ್ದಾರೆ ಅಂತ. ಅಡುಗೆ ಪುಸ್ತಕ ಹುಡುಕಿ ಹೊತ್ತಿದೆ ಜಠರದ ಬೆಂಕಿ, ಸ್ಟವ್ ಹತ್ಸಿ ಜ್ವಾಲೆ ಉರಿದುರಿದು ಬೇಳೆ ಬಾತ್ ಮಾಡೋಕೆ ತಿಂದು ನಾವು ತೇಗೋಕೆ ಉಗ್ರಾಣ ಒತ್ತೆ ಇಟ್ಟು ಕುಕ್ ಮಾಡುವೆ, ಪ್ರೆಷರ್ ಕುಕ್ಕರ್ ಇಟ್ಟು ಪಾಕ ದೀಕ್ಷೆ ತೊಟ್ಟು ಬಡಿಸುವೆ ಬಿಸಿಬೇಳೆ ಭಾತ್, ಬಿಸಿಬೇಳೆ ಭಾತ್, ಬಿಸಿಬೇಳೆ ಭಾತ್, ಬಿಸಿಬೇಳೆ ಭಾತ್. ಪುಡಿ ತರಕಾರಿಯೇ ನಿನ್ನ ಕಣ್ಗಳು, ಕಡಲೆ ಬೀಜವೇ ನಿನ್ನ ಅಂಗವೋ, ಓ ಆಲೂ ಚಿಪ್ಸ್ಗಳೇ ಮಸ್ಟ್ ಆ್ಯಂಡ್ ಶುಡ್ ಕಣು, ಬೂಂದಿ ಪಚಡಿನೇ ಸೈಡ್ಸ್ಗೆ ಬೇಕಣು, ಬಾಯಿಂದ ಹೊಟ್ಟೆಯಲ್ಲಿ ಬೆರೆತು ಹೋದ, ತುತ್ತು ತುತ್ತಿನಲ್ಲಿ ಕರಗಿ ಹೋದ, ಬಾಯಿ ಚಪಲವೇ ತೃಪ್ತಿಯಾದೆಯ, ಇನ್ನು ಬೇಕಾದ್ರೆ ಬಡಿಸ್ಕೊಳ್ತೀಯ, ಪ್ರೆಷರ್ ಕುಕ್ಕರ್ ಇಟ್ಟು ಪಾಕ ದೀಕ್ಷೆ ತೊಟ್ಟು ಬಡಿಸುವೆ ಬಿಸಿಬೇಳೆ ಭಾತ್, ಬಿಸಿಬೇಳೆ ಭಾತ್, ಬಿಸಿಬೇಳೆ ಭಾತ್, ಬಿಸಿಬೇಳೆ ಭಾತ್. ಬಿಸಿಬೇಳೆ ಬೆಳಗ್ಗೆ ಎತ್ತೆಲ್ಲ ತಿಂದಾದ್ಮೇಲೆ ಲಾಸ್ಟಲ್ಲಿ ಸಾಯಂಕಾಲದ ಹೊತ್ತಿಗೆ ಬಳ್ಕೊಂಡು ತಿಂತೀವಿ. ಅದನ್ನು ಈ ಸ್ಟ್ಯಾನ್ಸಲ್ಲಿ ಹೇಳ್ತಿದ್ದೀನಿ. ಪಾತ್ರೆ ವ್ಯೂಹವ ಬಳೆದು ಸವೆಯಲು, ಸ್ಟೀಲ್ ಸೌಟನು ಬಳಸಿ ಬಡಸಲು, ತುಪ್ಪ ಕಲಸುತ್ತ ಟೇಸ್ಟ್ ಎಳೆಯಲು, ಬಿಸಿಬೇಳೆಗೆ ಇದುವೇ ಕಳೆಯು, ಆಲೂ ಚಿಪ್ಸನ್ನು ನೆಂಚಿ ಅಗೆವೆ, ಮೊಸರು ಪಚಡಿಯನ್ನು ಕೊನೆಗೆ ಕುಡಿವೆ. ಕೊನೆಯಲ್ಲಿ ಗೋಡಂಬಿಗಳೆಲ್ಲ ಖಾಲಿಯಾಗೋಗಿರುತ್ತೆ. ಗೋಡಂಬಿಗಳೇ ಖಾಲಿಯಾಗಲಿ, ಮಾಡಿದ ಪಾತ್ರೆಯೇ ಬಾಯಿ ಬಿರಿಯಲಿ, ಪ್ರೆಷರ್ ಕುಕ್ಕರ್ ಇಟ್ಟು ಪಾಕ ದೀಕ್ಷೆ ತೊಟ್ಟು ಬಡಿಸುವೆ ಬಿಸಿಬೇಳೆ ಭಾತ್, ಬಿಸಿಬೇಳೆ ಭಾತ್, ಬಿಸಿಬೇಳೆ ಭಾತ್, ಬಿಸಿಬೇಳೆ ಭಾತ್. ಅಡುಗೆ ಪುಸ್ತಕ ಹುಡುಕಿ ಹೊತ್ತಿದ ಜಠರದ ಬೆಂಕಿ, ಸ್ಟವ್ ಹತ್ಸಿ ಜ್ವಾಲೆ ಉರಿದುರಿದು ಬೇಳೆ ಬಾತ್ ಮಾಡೋಕೆ ತಿಂದು ನಾವು ತೇಗೋಕೆ ಉಗ್ರಾಣ ಒತ್ತೆ ಇಟ್ಟು ಕುಕ್ ಮಾಡುವೆ, ಪ್ರೆಷರ್ ಕುಕ್ಕರ್ ಇಟ್ಟು ಪಾಕ ದೀಕ್ಷೆ ತೊಟ್ಟು ಬಡಿಸುವೆ ಬಿಸಿಬೇಳೆ ಭಾತ್, ಬಿಸಿಬೇಳೆ ಭಾತ್, ಬಿಸಿಬೇಳೆ ಭಾತ್, ಬಿಸಿಬೇಳೆ ಭಾತ್. ಆ ಥ್ಯಾಂಕ್ ಯು. ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿ ಎಲ್ಲರಿಗೂ ನಿರಂತರವಾಗಿ ಬಿಸಿಬೇಳೆ ಬಾತ್ ಕೊಡ್ತಾ ಇರಲಿ ಅಂತ ಪ್ರಾರ್ಥಿಸಿ, ಮುಂದಿನ ಸ್ಕಿಟ್ಟು ಜೋಡಿದಾರ ರಚಿಸಿರೋದು ಶ್ರೀ ಆರಾಮಿತ್ರ, ಸಂಭಾಷಣೆ ಬರೆದಿರೋದು ಶ್ರೀ ಬೇಲೂರು ರಾಮಮೂರ್ತಿ. ಥ್ಯಾಂಕ್ ಯು.